ಎವ್ರಿವನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಾತಾಡಬೇಕಾದ್ರೆ ಅನಾವಶ್ಯಕವಾಗಿ ಹೋಗೋ ಒಂದು ಪದನ ತುಂಬ ಯೂಸ್ ಮಾಡ್ತೇವೆ. ಆ ಪದ ಯಾವುದು ಹಾಗೂ ಹೇಗೆ ಅದನ್ನು ಅವಾಯ್ಡ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೇನೆ. ಆ ಪದ ಯಾವುದು ಅಂತ ಹೇಳಿದ್ರೆ ಅದೇ ವೆರಿ. ನೀವು ಮಾತ್ರ ಅಲ್ಲ, ಇಂಗ್ಲಿಷ್ ತುಂಬ ಚೆನ್ನಾಗಿ ಗೊತ್ತಿರೋರು ಕೂಡ ಈ ವೆರಿ ಅನ್ನೋ ಪದನ ಸುಮ್ಮನೆ ಯೂಸ್ ಮಾಡ್ತಾ ಇರ್ತಾರೆ. ಆ ವೆರಿ ಅನ್ನೋ ಪದದ ಜಾಗದಲ್ಲಿ ಇನ್ನೊಂದು ಬೇರೆ ಪದನ ಬಳಸಿದ್ರೆ ಒಂದು ಹೊಸ ಪದನ ಕಲ್ತ್ಕೋಬೋದು ಅನ್ನೋದನ್ನ ಮರ್ತು ಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಯು ಆರ್ ಅ ವೆರಿ ಗುಡ್ ಗರ್ಲ್, ಯು ಹ್ಯಾವ್ ಡನ್ ವೆರಿ ವೆಲ್ ಇನ್ ಎಕ್ಸಾಮ್ಸ್ ಅನ್ನೋದ್ರ ಬದಲು ಯು ಆರ್ ಅನ್ ಎಕ್ಸಲೆಂಟ್ ಸ್ಟೂಡೆಂಟ್ ಅಂತ ಹೇಳಿದ್ರೆ ಆಗ ಒಂದು ನೀವು ಹೊಸ ಪದನ ಕಲ್ತ ಹಾಗೂ ಆಗುತ್ತೆ, ವೆರಿ ಅನ್ನೋ ಪದನ ಅವಾಯ್ಡ್ ಮಾಡಿದಾಗೂ ಆಗುತ್ತೆ. ಇದೇನಪ್ಪ ವೆರಿ ಅನ್ನೋದೇ ತಪ್ಪು ಅನ್ನೋ ಥರ ಮಾತಾಡ್ತಿದ್ದಾಳೆ ಅಂತ ತಪ್ಪು ತಿಳಿಬೇಡಿ. ವೆರಿ ಅನ್ನೋ ಪದ ಇಂಗ್ಲೀಷ್ನಲ್ಲಿ ಇದೆ ಹಾಗೂ ಅದು ಸರಿ ಕೂಡ. ಆದರೆ ನಾವು ಮಾತಾಡೋ 5 ಸೆಂಟೆನ್ಸಲ್ಲಿ 10 ಸಲ ವೆರಿನೇ ಯೂಸ್ ಮಾಡಿದ್ರೆ ಆ ವರ್ಡ್ ತುಂಬ ರಿಪಿಟೇಟಿವ್ ಆಗಿ ನಮ್ಮ ಸೆಂಟೆನ್ಸಸ್ಗಳು ವೀಕ್ ಆಗೋ ಸಾಧ್ಯತೆಗಳು ಇದೆ. ಅದಕ್ಕಾಗಿಯೇ ನೇಟಿವ್ ಸ್ಪೀಕರ್ಸ್ ವೆರಿ ಹಾಗೂ ಯಾವುದೋ ಒಂದು ಪದನ ಮತ್ತೆ ಮತ್ತೆ ಯೂಸ್ ಮಾಡೋ ಬದಲು ಒಂದು ಸ್ಟ್ರಾಂಗ್ ವರ್ಡ್ನ ವ್ಯಕ್ತಿ ಅಥವಾ ವಸ್ತುನ ವರ್ಣಿಸೋದಕ್ಕೆ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, instead of saying I am very hungry after your college, you can say I am starving. ತುಂಬಾ ಸುಸ್ತಾದಾಗ ವೆರಿ ಟಯರ್ಡ್ ಅಂತ ಹೇಳೋ ಬದಲು ಐ ಆಮ್ ಎಕ್ಸಾಸ್ಟೆಡ್ ಅಂತ ಹೇಳಿದ್ರೆ ನೀವು ಟಯರ್ಡ್ಗಿಂತನೂ ತುಂಬ ಜಾಸ್ತಿ ಸುಸ್ತಾಗಿದ್ದೀರಾ ಅನ್ನೋದನ್ನ ಅದು ವರ್ಣಿಸುತ್ತೆ. ಡಿಡ್ ಯು ನೋಟಿಸ್ ದಿಸ್? ಈ ಎಕ್ಸಾಂಪಲ್ಸ್ಗಳಲ್ಲಿ ನೀವು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ರೋ ಅದೇ ವಿಷಯ ಇನ್ನೂ ಸ್ಟ್ರಾಂಗ್ ಆಗಿ ಕನ್ವೆ ಆಯಿತು, ಜಸ್ಟ್ ಬಿಕಾಸ್ ಯು ಎಲಿಮಿನೇಟೆಡ್ ದಟ್ ವರ್ಡ್ ವೆರಿ. ಹಾಗೆ ವೆರಿನ ಮತ್ತೆ ಮತ್ತೆ ಯೂಸ್ ಮಾಡೋದ್ರಿಂದ ನಿಮ್ಮ ಫೀಲಿಂಗ್ಸ್ನ ಅದು ಸ್ಟ್ರಾಂಗ್ ಆಗಿ ಕನ್ವೆ ಮಾಡಲ್ಲ. ಯಾಕೆಂದರೆ ಆ ಇಂಟೆನ್ಸಿಟಿ ರೇಸ್ ಆದಷ್ಟು ಅದಕ್ಕೆ ಅಂತಲೇ ಒಂದು ವರ್ಡ್ ಇಂಗ್ಲೀಷ್ಲಿ ಇರುತ್ತೆ. ಹೇಗೆ ಅಂತ ಈ ಎಕ್ಸಾಂಪಲ್ಸ್ಗಳ ಮೂಲಕ ತೋರಿಸ್ಕೊಡ್ತೀನಿ. ನೀವು ಹಿಮಾಚಲ್ ಪ್ರದೇಶಕ್ಕೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ. ಅಲ್ಲಿ ತುಂಬ ಚಳಿ ಇರುತ್ತೆ. ಇಲ್ಲೂ ಚಳಿ ಆದಾಗಲೂ ಇಟ್ಸ್ ವೆರಿ ಕೋಲ್ಡ್ ಹಿಯರ್ ಅಂತ ಹೇಳ್ತೀರಿ. ಅಲ್ಲಿ ಹೋದಾಗಲೂ ಇಟ್ಸ್ ವೆರಿ ಕೋಲ್ಡ್ ಹಿಯರ್ ಅಂದರೆ ಅದು ಮ್ಯಾಚ್ ಆಗುತ್ತಾ? ನೋ. ಆಗ ನೀವೇನು ಹೇಳಬೇಕು, ಇಟ್ಸ್ ಫ್ರೀಸಿಂಗ್ ಹಿಯರ್. ಆಗ ಆ ಕೋಲ್ಡ್ ಏನಿದೆ ಆ ಇಂಟೆನ್ಸಿಟಿನ ಅದು ಲಿಸ್ನರಿಗೆ ಅರ್ಥ ಮಾಡಿಸುತ್ತೆ. ಈಗ ಇನ್ನೊಂದು ಎಕ್ಸಾಂಪಲ್, ಯಾವುದೋ ಒಂದು ಪುಟ್ಟ ಡೆಡ್ಲೈನ್ನ ನೀವು ಮರ್ತು ಬಿಟ್ಟಿರ್ತೀರ ಹಾಗೂ ಫೈಲ್ನ ಸಬ್ಮಿಟ್ ಮಾಡೋದು ನಿಮ್ಮ ಮ್ಯಾನೇಜರ್ಗೆ ನೀವು ಯಾವುದೋ ಒಂದು ರೀಸನ್ಗೆ ಮರ್ತೇ ಬಿಟ್ಟಿರ್ತೀರ. ಬಟ್ ಸ್ಟಿಲ್ ಇಟ್ ಇಸ್ ಅ ವೆರಿ ಸ್ಮಾಲ್ ಮಿಸ್ಟೇಕ್ ದಟ್ ಯು ಹ್ಯಾವ್ ಮೇಡ್. ಆದರೂ ಕೂಡ ನಿಮ್ಮ ಮ್ಯಾನೇಜರ್ಗೆ ಸಿಟ್ಟು ಬರುತ್ತೆ. ಯು ಮೇ ಸೇ ಹಿ ಈಸ್ ವೆರಿ ಆ್ಯಂಗ್ರಿ. ಆದರೆ ಇದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು 1 ವಾರ ರಜಾನೂ ಕೇಳದೆ ಲೀವ್ ಅಪ್ಲಿಕೇಶನ್ನು ಕೊಡದೆ ಹಾಗೆ ಎಲ್ಲೋ ಹೊಟ್ಟೋಗ್ತೀರ. ಆಗಲೂ ಇದೇ ಥರ ವೆರಿ ಆ್ಯಂಗ್ರಿ ಯೂಸ್ ಮಾಡೋಕ್ಕಾಗತ್ತಾ? ನೋ, ಹಿ ವೋಂಟ್ ಜಸ್ಟ್ ಬಿ ಆ್ಯಂಗ್ರಿ ಅಟ್ ದಟ್ ಟೈಮ್, ರಾದರ್ ಹೀಲ್ ಬಿ ಫ್ಯೂರಿಯಸ್. ಈ ಸಿಟ್ಟು ತುಂಬ ಇದೆ ಅನ್ನೋದನ್ನ ನಾವು ಹೇಗೆ ಯೂಸ್ ಮಾಡ್ತೀವಿ? ಈ ವೆರಿ ಬದಲು ಫ್ಯೂರಿಯಸ್ ಅನ್ನೋ ಪದ ಯೂಸ್ ಮಾಡೋದ್ರಿಂದ ಆ ಇಂಟೆನ್ಸಿಟಿನ ಇನ್ನೊಬ್ರಿಗೆ ತೋರಿಸ್ತೀವಿ. ಮತ್ತೊಂದು ಲಾಸ್ಟ್ ಎಕ್ಸಾಂಪಲ್, ನಿಮ್ಮ ಮನೇಲಿ ಪುಟ್ಟ ಮಗು ಇದೆ ಅಂತ ಅಂದ್ಕೊಳ್ಳಿ. ಆ ಮಗುಗೆ ಒಂದು ಆನೆ ತೋರಿಸಿ ವಾಟ್ ಯು ಟೆಲ್? ಯು ಮೇ ಸೇ ದ ಎಲಿಫೆಂಟ್ ಈಸ್ ಬಿಗ್. ಆ ಮಗು ಕೇಳ್ಬೋದು, ಎಲಿಫೆಂಟೇ ಇಷ್ಟು ದೊಡ್ಡದಿದೆ, ಡೈನಾಸರ್ಸ್ ಎಷ್ಟು ದೊಡ್ಡದಿತ್ತು ಆಗ ಅಂತ. ಯು ಮೇ ಸೇ ಇಟ್ ವಾಸ್ ವೆರಿ ಬಿಗ್. ಆದರೂ ಕೂಡ ನೀವು ಅದನ್ನ ಪವರ್ಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ ಅಂತ ನಿಮಗೆ ಅನಿಸುತ್ತಾ? ವೆರಿ ಬಿಗ್ ಅಂತ ವೆರಿ ಎಷ್ಟು ಸಲ ಆ್ಯಡ್ ಮಾಡ್ತಿದ್ದೀವಿ, ಅಷ್ಟರ ಸಲ ಅದು ದೊಡ್ಡದಿತ್ತು ಅಂತ ಹೇಳೋಕ್ಕಾಗತ್ತಾ? ರಾದರ್ ಯು ಕ್ಯಾನ್ ಸೇ ಇಟ್ ವಾಸ್ ಹ್ಯೂಜ್ ಇಟ್ ಸೀಮ್ಸ್. ಈಗ ಒಂದು ಪುಟ್ಟ ಆ್ಯಕ್ಟಿವಿಟಿ ಮಾಡ್ಕೊಳ್ಳೋಣ. ನಾನೀಗ ಒಂದು ಸೆಂಟೆನ್ಸ್ ಹೇಳ್ತೀನಿ, ಅದು ವೆರಿ ಯೂಸ್ ಮಾಡಿ ನೀವು ಹೇಳಬೇಕು ನನಗೆ ವೆರಿ ಬದಲು ಯಾವ ಒಂದು ವರ್ಡ್ನ ಯೂಸ್ ಮಾಡಿ ಆ ಸೆಂಟೆನ್ಸ್ನ ಇನ್ನೂ ಪವರ್ಫುಲ್ಲಾಗಿ ಹೇಳ್ಬೋದು ಅಂತ. ನಂಬರ್ 1, ದ ಆ್ಯಂಟ್ ಈಸ್ ವೆರಿ ಸ್ಮಾಲ್, ಪ್ರವೀಣ್ ಈಸ್ ವೆರಿ ಇಂಟೆಲಿಜೆಂಟ್, ಮೈ ಸಿಸ್ಟರ್ ಗೇವ್ ಮೀ ಅ ವೆರಿ ಬ್ಯಾಡ್ ಐಡಿಯಾ, ರುಬಿನಾ ರನ್ಸ್ ವೆರಿ ಫಾಸ್ಟ್. ಈ ಆನ್ಸರ್ಸ್ಗಳನ್ನ ನೀವು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸ್ಬೋದು. ಆ ಆನ್ಸರ್ಸ್ ಸರಿನಾ ತಪ್ಪಾ ಅಂತ ನಾನು ನಿಮಗೆ ರಿಪ್ಲೈ ಮಾಡಿ ಹೇಳ್ತೀನಿ. ಐ ಹೋಪ್ ಯು ಲೈಕ್ ಮೈ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ.